ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ ನಮ್ಮ ಸಕಲೇಶ್ಪುರದ ಇನ್ನೊಂದು ಫೇಮಸ್ ಪ್ಲೇಸ್ ಎಡಕುಮಾರಿಗೆ. ಎಡಕುಮಾರಿಗೆ ನಮ್ಮ ಪಯಣ. ಹೆಂಗಿದೆ ಮಳೆ, ಚಳಿ. ನೀರು ಹಿಡಿದಟ್ಟು ಬಿಡಲ್ಲ ಅದು ಅಷ್ಟು ಈಸಿಯಾಗಿ. ಹೊಸಳ್ಳಿ ಗುಡ್ಡನಾ? ಅದಕ್ಕೆ ಹೋಗಿದ್ದೀನಿ. ಎಲ್ಲಿ, ಯಾವ ನಿಮ್ಮದು? ಓಹೋ ಕ್ಯಾಜಿ ಪೇಲೆ ಉದ್ಘಾಟನೆ ಮಾಡಿಬಿಟ್ರಿ. ಪರ್ಮಿಷನ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಓಕೆ, 40 ನಿಮಿಷ ದಾರಿ ಬ್ರೋ, ಕರೆಕ್ಟಾಗಿ ನಡೆದ್ರೆ. ನಂಬರ್ 11 ಮತ್ತು 12 ಮಧ್ಯದಲ್ಲಿದ್ದೀವಿ. ಸೊ ಹೆಂಗಿದೆ ವ್ಯೂ ಇಲ್ಲಿಂದ, ಏನಕ್ಕೆ ಈ ಪ್ಲೇಸ್ ಅಷ್ಟೊಂದು ಫೇಮಸ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹೋಗ್ತಾರಾ? ಹಾಂ, ಇವಾಗ ಬಿದ್ದಿರಬೇಕು ನೋಡಿ. ನಮ್ಮ ರೀಲ್ಸಿಂದ ನಾವು ಉಳ್ಕೊಂಡಿದ್ದೀವಿ. ಆದರೂ ಹತ್ಕೋಯ್ತಾರಪ್ಪ. ಈ ಮಳೆಗೆ ಈ ಟ್ರಿಪ್ಪು ನಮಗೆ ಬೇಕಿತ್ತಾ? ಆರಾಮಾಗಿ ಮನೆಯಲ್ಲಿ ಬಿಸಿ ಬಿಸಿ ಬಜ್ಜಿ ಗಿಜ್ಜಿ ಬೇಯಿಸ್ಕೊಂಡು ತಿನ್ನೋದು ಬಿಟ್ಟು ಮಾನ್ಸೂನ್ ರೈಡ್ ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ಒಳ್ಳೆ ಮಳೆ ಹೊಡಿತಾ ಇದೆ. ಮಳೆ ಫುಲ್ಲು ಜೋರು ಮಳೆ. ನೋಡಿ ಹೆಂಗಿದೆ ಮಳೆ. ನಮ್ಮ ಸಕಲೇಶ್ಪುರದ ಮಳೆ ಅಂದರೆ ಮಳೆ. ನಿಧಾನಕ್ಕೆ ಹೋಗ್ರಿ, ವಿಡಿಯೋ ಮಾಡೋದು ಬೇಡವಾ? ನಿಧಾನಕ್ಕೆ ಹೋಗಿ. ಈ ಎಡಕುಮಾರಿ ಹೋಗ್ಬೇಕು ಅಂದರೆ ಸೇಮು ನಾವು ಹೊಸಳ್ಳಿ ಗುಡ್ಡ ಹೋಗ್ತೀವಲ್ಲ ಅದೇ ದಾರಿಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಮಗೆ ದೊಡ್ಡದಾಗಿ ಎಡಕುಮಾರಿ ಅಂತ ಬೋರ್ಡ್ ಸಿಗುತ್ತೆ. ಇದು ನಮ್ಮ ಸಕಲೇಶ್ಪುರದಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ದಾರಿ ಚೆನ್ನಾಗಿದೆ. 1 ಅವರಲ್ಲಿ ನೀವು ಆ ಎಡಕುಮಾರಿ ಹೋಗೋ ದಾರಿನ ರೀಚ್ ಆಗ್ಬೋದು. ಈ ಟ್ರಿಪ್ಪಿಗೆ ನಾನು ಮತ್ತು ನನ್ನ ಫ್ರೆಂಡ್ ವಿಶ್ವಾಸ್ ಇಬ್ಬರೇ ಹೊರಟ್ವಿ. ನಮಗೆ ಮಳೆಗಾಲದಲ್ಲಿ ಒಂದು ಬೈಕ್ ರೈಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ನಾವು ಈ ಎಡಕುಮಾರಿ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಮಗೆ ದಾರಿ ಉದ್ದಕ್ಕೂ ಮಳೆ ಬರ್ತಾನೇ ಇತ್ತು. ಒಂದಳ್ಳ ಎಡಕುಮಾರಿ ಹೋಮ್ ಸ್ಟೇ. ಇಲ್ಲಿಂದ ಎಡಕುಮಾರಿ 3 ಕಿಲೋಮೀಟ್ರ್ ಇದೆ. ಮ್ಯಾಪ್ಗೆ ಏನಾರು ಹಾಕತ್ತೀರಾ? ಮ್ಯಾಪು ಬೇಡ. ಹಾಂ, ಇಲ್ಲ ಟನಲ್ಲು ಸ್ವಲ್ಪ ಹಿಂದೆನೇ ಇದೆ. ಅಲ್ಲಿಂದ ಒಳಗಡೆ ಹೋಗೋಕ್ಕಿದೆ. ಅದಕ್ಕೆ ಒಂದು ಸ್ವಲ್ಪ ಮ್ಯಾಪ್ ಹಾಕೊಂಡಿದ್ರೆ ಆಗಿರೋದು ಅನಿಸುತ್ತೆ. ಒಂದು ರೈಟಿಗ ಲೆಫ್ಟಿಗ ಈಗ ಒಟ್ರಾಸಿ ಒಂದು ಮಣ್ಣಿನ ದಾರಿ ಕಾಣುತ್ತೆ. ಹಾಂ, ಅಲ್ಲಿಗೆ ನಿಂತ್ಬಿಡೋಣ. ಅಲ್ಲಿ ನಿಂತು ಮ್ಯಾಪ್ ಎಲ್ಲಿ ಇಲ್ಲಿ ಇಳಿದ್ಮೇಲೆ ಹಾಂ ಹಾಂ ಹೌದಾ? ಏನಪ್ಪ ನೋಡುವ. ಡೌನ್ ಅಪ್ ಅದು ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಲೆಫ್ಟಿಗೆ ಹೋಗಿ ಅಂತಿತ್ತು. ಅಂದರೆ ಈ ಲೆಫ್ಟ್ ಅಲ್ಲ ಬ್ರೋ, ಮಣ್ಣಿನ ದಾರಿ ಹಿಂಗೆ ಸಿಗುತ್ತಲ್ಲ ಅಲ್ಲಿ ಲೆಫ್ಟಿಗೆ ಹೋಗಿ ಅಂತ. ಮೇ ಬಿ ಗೊತ್ತಿಲ್ಲ, ಏನೇನೋ ಮಾಡಿಟ್ಟವ್ರಿಲ್ಲಿ. ಓಹ್, ಎಡಕುಮಾರಿಗೆ ನಮ್ಮ ಪಯಣ. ಹೆಂಗಿದೆ ಮಳೆ, ಚಳಿ. ಓಹ್, ಗಾಡಿಗಳೆಲ್ಲ ಹೋಗಿರೋದು ನೋಡಿದ್ರೆ ಇದೆ ಅನಿಸುತ್ತೆ. ಹಿಂಗನೆ ಇಂಡಲ್ಲೋ ಸಾದಿ ಹೆಂಗನೆ ಫೋರು. ಓಹೋ ಕ್ಯಾಜಿ ಪೇಲೆ ಉದ್ಘಾಟನೆ ಮಾಡಿಬಿಟ್ರಿ. ನಾವು ಹೆಂಗೆ ಬರಲಿ ಈಗ?
ಹಾಂ ಆ ಕಡೆನೂ ಗುಂಡಿನೇ ಇಲ್ಲಿ ಹಾಂ ಈ ದೊಡ್ಡ ಇಲ್ಲೇನೂ ಹೇಳಿ ಅಲ್ಲ ಅಲ್ಲಿ ಬಂದಿದ್ದೀರ ಕಾಲೇ ಅಡಗ್ತಿಲ್ಲ ನನಗಲ್ಲಿ ಗುಂಡಿಲ್ಲಿ ಹಾಂ ಹೋಗಿ ಪೇಲೆ ಆಪ್ ಆಫ್ ರೋಡ್ ನಮಗೂ ಆಫ್ ರೋಡ್ಗೆ ಅಷ್ಟು ಆಗಿ ಬರೋಲ್ಲ ಆದರೂ ಹೋಗೋಣ ಹೆಂಗಿರುತ್ತೆ ನೋಡೋಣ. ಆಫ್ ರೋಡ್ ಈ ಕಡೆ ಎಲ್ಲ ರೋಡ್ ಚೆನ್ನಾಗಿದೆ. ಈ ಥರ ರೋಡ್ ಇದ್ರೆ ಹೆಂಗಾದ್ರೂ ಆರಾಮಾಗಿ ಹೋಗ್ಬೋದು. ಪರ್ಮಿಷನ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಓಕೆ 4 ಕಿಲೋಮೀಟ್ರ್ ನಡಿತೀವ, ಇದು ಹತ್ತಿಸ್ತೀವ, 2 ಗಾಡೀಲಿ ಹೋಗೋದ. ಇಲ್ಲೊಂದು ಇದೆಯಲ್ಲ, ಇದೇನು ಹಾಂ ಹೋಗಿದ್ಯಾ? ತಿರ್ಸ್ಕೊಳ್ಳಿ, ನನಗಿಲ್ಲಿ ತಿರ್ಸ್ಕೊಳಕ್ಕಾಗಲ್ಲ. ಹತ್ತಿಸ್ತಾ ಇರೋದೆ, ಹೋಯ್ತಾ ಇರೋದೆ. ಬೇರೆ ಯಾವ್ದಾದ್ರು ವ್ಯೂ ದಾರಿ ಇದೆಯಾ ಅಂತ ಹೋಗ್ತಾ ಇದ್ದೀವಿ, ನೋಡುವ. ಹೊಸ ದಾರಿ ಏನಾದ್ರು ಇದ್ದರೆ ಈ ದಾರಿಯಲ್ಲಿ ಕಂಡಿಡ್ಕೊಂಡು ಹೋಗ್ಬೇಕು ನಾವೀಗ. ಹರೀಶ್ ಅವ್ರು, ವಿಶ್ವಾಸಣ್ಣವ್ರೆ, ಆ ದಾರಿ ಇಲ್ಲಿಗೆ ಲಿಂಕ್ ಆಗುತ್ತೆ ಅಂತ. ಹ್ಞೂ ಅಲ್ಲೇ ಇದೆಯಲ್ಲ. ಹಾಂ ನೀವು ಹೆಂಗೆ ಹೇಳ್ತೀರ ಹಂಗೆ. ಓಹೋ ಮಳೆ ಬೇರೆ ಹಿಂಗೆ. ಇಲ್ಲಿ ನಿಲ್ಸಕ್ಕಾರ ನಿಲ್ಲುತ್ತಾ ಗಾಡಿ? ಸೈಡಿಗೆ ಹಾಕಿ, ಬೇರೆ ಯಾವ್ದಾದ್ರು ಗಾಡಿ ಬಂದ್ಬಿಟ್ಟೆ ಸಡನ್ನ. ಇಲ್ಲಿ ಗ್ಯಾಪ್ ಇದೆಯಲ್ಲ. ಅಲ್ಲೊಂದು ಕಡೆ ಜಾರ್ತು ನನಗೆ, ಅಲ್ಲಿ ನೈಸು, ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸಿಂಕಂತು ಹೆಂಗೆ ಕಾಲು ಕೊಟ್ಟೆ. 1 ನಿಮಿಷ ತಡಿ, ನಾನು ತೆಗಿತೀನಿ, ನಾನು ಹೇಳಿದ್ದೀನಿ ನಿಮ್ಗೆ. ಅದಕ್ಕೆ ನಾನು ಅದೇ ಕಾರಣಕ್ಕೆ ಶೂ ತಗೊಬಂದೆ. ಹಾಂ ಹ್ಞೂ ಕೊಡ ಹೆಂಗೆ ತಿರ್ಸ್ಕೊತೀರ? 0 ಕಟ್ಟೆನ ಹೊಡಿತೀರೇನು ಕತೆ? ಈಗ ರೆಕಾರ್ಡ್ ಆಗ್ತಾನೆ. ಮಳೆ ಇಲ್ಲ ಅಂದ್ರೆ ಬೇರೆ ಹಿಂಗೆ ಆಗುತ್ತೆ. ಬ್ರೋ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 3.5 ಕಿಲೋಮೀಟ್ರ್ ಪಕ್ಕ ನಡ್ಕೊಂಡೆ ಬಂದ್ರ? ಹೆಂಗೆ ಇಲ್ಲಿ ಹಿಂಗೆ ಸ್ಟ್ರೈಟ್ ನಿಜ ಒಂದೇ ದಾರಿನಾ? ರೈಟ್ ಸೈಡ್ಗೆ ಇಲ್ಲಿಂದ 1.5 ಕಿಲೋಮೀಟರ್ ಹೋದ್ರೆ ರೈಟಿಗೆ ಒಂದು ರೋಡ್ ಸಿಗುತ್ತೆ.
ಅಪ್ಪಿಗಿದೆಯಾ ಡೌನಿಗಿದೆಯಾ ಅದು? ಅಲ್ಲಿ ಸುಮಾರು ಬೈಕ್ಗಳು ನಿಂತಿದೆ ನೋಡಿ. ಅಲ್ಲೊಂದು ಸ್ಪೆಂಡರ್ ಗಾಡಿ ನಿಂತಿದೆ. ಫುಲ್ ಡೌನು. 40 ನಿಮಿಷ ದಾರಿ ಬ್ರೋ ಕರೆಕ್ಟಾಗಿ ನಡೆದ್ರೆ. ಹಾಂ ಹಿಂಗೆ ನಾವು ಬೈಕ್ ತಗೊಂಡು ಅಲ್ಲೇ ನಿಲ್ಲಿಸ್ಕೊಂಡ್ವಿ. ನಿಮ್ಮ ಸ್ಪ್ಲೆಂಡರ್ ಈ ಕಡೆ ಇದ್ದಿದ್ದು ನಿಮ್ದಾ? ಹಾಂ ಅದಕ್ಕೆ ದಾರಿ ನೋಡೋಕೆ ಹೋಗೋಣ. ಹಾಂ ನಾವು ಅಪ್ಪಲ್ಲಿ ನಿಲ್ಸೋದು ಸ್ವಲ್ಪ. ಯಾವುದು ಬೈಕ್? ನಮ್ಮದು NS ಅಪಾಚಿ. ತಳ್ಳಕ್ಕೆ ಬೇರೆ ಜನ ಇಲ್ಲ ನಮ್ಮ ಹತ್ರ. ಅಲ್ಲಿ ಯಾರೋ ಸೆಕ್ಯೂರಿಟಿ ಏನೋ ಇದು ಮಾಡಲ್ವಾ, ಬಿಡ್ತಾರ ನೋಡೋಕ್ಕೆ? ಯಾರಿಲ್ವಾ? ಹಾಂ ಏನೇನು ಬಂತು, ಸಮಸ್ಯೆ ಇಲ್ಲ. ಇಲ್ಲಿ ನೋಡೋದು ಸುಮ್ಮನೆ ನಮ್ಮ ಸೈಲೆನ್ಸರ್ ಫಸ್ಟೇ ಇರೋದು ಇಲ್ಲಿ. ನೀರ್ಗೀರು ಹೋಗ್ಬಿಟ್ರೆ ಆಮೇಲೆ ತಳ್ಳಕ್ಕೆ ಜನ ಇಲ್ಲ. ಆದ್ರೆ ನೀವು ಬೇಗ ಬರಬೇಕಿತ್ತು. ಹಾಂ ಗುಡ್ಡ ಇದೆ ರೈಟ್ ಸೈಡ್ ಹೋಗ್ಬೇಕಾರೆ. ಹಾಂ ಹಾಂ ಅದ್ರ ಹೆಸರು ಗೊತ್ತಾಗ್ತಿಲ್ಲ, ಈಗ ಅದಕ್ಕೆ ಹೋಗ್ತೀವಿ. ಬರ್ತೀರಾ? ಹೊಸಳ್ಳಿ ಗುಡ್ಡನಾ? ಅದಕ್ಕೆ ಹೋಗಿದ್ದೀನಿ. ಎಲ್ಲಿ ಯಾವ್ರು ನಿಮ್ಮದು? ನಮ್ಮದು ಚಿಕ್ಕಮಗಳೂರು, ನಾನು ಇರೋದು ಹಾಸನಲ್ಲಿ. ಹಾಸನ. ಸಕಲೇಶ್ಪುರ. ನಮ್ಮ ಸಕಲೇಶ್ಪುರನೇ, ಬಾಗೆ. ಅದು ಬಂದಿಲ್ಲಲ್ಲ ಇವತ್ತು, ಬಂದ್ವಿ ನೋಡ್ರಿ. ಹಾಂ ಕಲ್ಲು ಬೇಕಾ? ಇದೆಯಾ? ಎಲ್ಲಿದೆ? ಇದಾ? ಮಣ್ಣು ದಟ್ಟು ನಂಗೆ ಕಾಣ್ತಿ. ಹೇಳ್ರಿ. ನಾವು ಹಿಡ್ಕೋದ್ರೆ ಹಿಂಗೆ ಹೋಗ್ಬೇಕಂತ. ಅಲ್ಲೆಲ್ಲ ಫುಲ್ ಉದ್ದಕ್ಕೆ ಹಿಂಗೇನಾ? ಹಾಂ ಬನ್ನಿ, ಒಟ್ಟಿಗೆ ಹೋಗೋಣ. ಜನ ಇಲ್ಲ ನಮ್ಮ ಜೊತೆ. ಅಂದೇನು ಸಮಸ್ಯೆ ಇಲ್ಲಲ್ಲ ಅಲ್ಲಿ? ಅಲ್ಲ ಕಣ್ರಿ, ಮನೇಲಿ ಇರೋದು ಬಿಟ್ಟು ಈ ಮಳೆಗೆ ಟ್ರಿಪ್ ಅಂತ ಬಂದಿರಲ್ಲ, ಮಾನ ಮರ್ಯಾದಿದೆಯಾ ನಿಮಗೆ? ಹಾಂ ಏನ್ರಿ ಇದು ಬೈಕೆಲ್ಲ ನಿಲ್ಲಿಸ್ಬಿಟ್ಟು? ವಯಸ್ಸಾದ್ಮೇಲೆ ಮನೇಲಿ ಪೂರ ಇದ್ದಿದ್ದೆ, ವಯಸ್ಸಿದ್ದಾಗ ತಿರುಗಿ. ಹಾಂ ನಡ್ಕೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಲ್ಲ. ಜಾರ್ಗೀರು ಬೀಳಲಿಲ್ಲ ಅಂದರೆ ಸಾಕು. ಹಾಂ ನೀರಲ್ಲಿ ಹೋಗೋದೇ ಸೇಫಾ? ಸರಿ ನಿಮ್ಮದೇ ತೆಗಿತೀರೋ, ನಾನು ಜಾರರು ತೆಗಿತಿಲ್ಲ. ಟ್ರಿಪ್ ಹೊರಡೋಕ್ಕೆ ಪ್ಲ್ಯಾನ್ ಮಾಡಿದ್ದು 5 ಜನ. ಆ ಟ್ರಿಪ್ಪಿಗೆ ಬರೋಕ್ಕೆ ಹೊರಟಿದ್ದು 4 ಜನ. ಹೋಗ್ತಿರೋದು ಮಾತ್ರ ನಾವು ಬರೀ ಇಬ್ಬರೇ. ಇಷ್ಟೇ ಗಂಡು ಮಕ್ಳ ಜೀವನ. ನೀರಿಗಿಡ್ರಿ, ನೀರು ಇಲ್ಲ. ನೀರು ಹಿಡಿದಟ್ಟು ಬಿಡಲ್ಲ ಅದು ಅಷ್ಟು ಈಸಿಯಾಗಿ. ಕಿಚ್ಚುಗಳು ಕೊಡಿ ಇದಕ್ಕೆ. ಕುಚ್ಚು ಕುಚ್ಚು ನೀರು ಇಲ್ವಾ? ಎಂತ ಏಡಿಗಳು ನಿರ್ದಿಲ್ಲ. ಕಚ್ಚುಬುಟ್ಟ ಏಡಿ. ಅಣ್ಣ, ಒಂದು ಒಳ್ಳೆ ವಾಟರ್ ಫಾಲ್ಸ್ ಸಿಕ್ಕಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಹೆಂಗಿದೆ ವಾಟರ್ ಫಾಲ್ಸ್? ಮಲ್ಲಳ್ಳಿ ಫಾಲ್ಸ್ಗಿಂತ ತುಂಬ ಚಿಕ್ಕದಾಗಿದೆಯಾ? ಮಳಳ್ಳಿ ಫಾಲ್ಸ್ಗಿಂತ ಚಿಕ್ಕದು, ಕಾಡ್ಮನೆ ಫಾಲ್ಸ್ಗಿಂತ ದೊಡ್ಡದು. ಜೀಪ ಗಾಡಿ ಏನೋ ಹೋಗಿರ್ಬೇಕು.
ಸಿಕ್ಬಿಡ್ತಲ್ಲ. ಫೈನಲಿ ಎಡಕುಮಾರಿ ರೈಲ್ವೆ ಟನಲ್ಗೆ ನಾವು ರೀಚ್ ಆಗಿದ್ದೀವಿ. ಈಗ ಟನಲ್ ನಂಬರ್ 11 ಮತ್ತು 12 ಮಧ್ಯದಲ್ಲಿದ್ದೀವಿ. ಸೊ ಹೆಂಗಿದೆ ವ್ಯೂ ಇಲ್ಲಿಂದ, ಏನಕ್ಕೆ ಈ ಪ್ಲೇಸ್ ಅಷ್ಟೊಂದು ಫೇಮಸ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಒಂದು ಸೆಕೆಂಡ್.